ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್ ವೆರಿಕೋಸ್ ವೇನ್ಸ್. ವೆರಿಕೋಸ್ ವೇನ್ಸ್ ಹೃದಯ ನಾಳಗಳ ಕಾಯಿಲೆಗಳಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನು ಸಂಚಾರ ಮಾಡುವಲ್ಲಿ ಹೃದಯ ನಾಳಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆದರೆ ಅನೇಕ ದೇಹಗಳಲ್ಲಿ ಅಸಮರ್ಪಕವಾದ ದೈಹಿಕ ಕ್ರಿಯೆ ಇರುವುದರಿಂದ ರಕ್ತನಾಳಗಳು ಉಬ್ಬಿಕೊಂಡಿರುತ್ತವೆ ಮತ್ತು ದೇಹದ ಚಟುವಟಿಕೆಗಳು ಕಡಿಮೆ ಇರುವುದರಿಂದ ಕಾಲಿನ ರಕ್ತ ಸಂಚಾರ ಕೂಡ ಕಡಿಮೆಯಾಗಿಯೇ ಇರುತ್ತದೆ. ಇದರಿಂದಾಗಿ ರಕ್ತನಾಳಗಳ ಮೇಲೆ ಗಂಟುಗಳು ಕಂಡುಬರುತ್ತವೆ. ಇದಕ್ಕೆ ವೆರಿಕೋಸ್ ವೇನ್ಸ್ ಅಂತ ಕರೀತಾರೆ ಅಥವಾ ಉಬ್ಬಿದ ರಕ್ತನಾಳಗಳು ಅಂತಾನೂ ಹೇಳ್ತಾರೆ. ವೆರಿಕೋಸ್ ವೇನ್ಸ್ ಸಮಸ್ಯೆಗೆ ಕಾರಣಗಳೇನು? ಇದನ್ನು ನಿರ್ಲಕ್ಷಿಸಿದರೆ ಅನುಭವಿಸಬೇಕಾದ ಪರಿಣಾಮಗಳೇನು? ಇದಕ್ಕೆ ಪರಿಣಾಮಕಾರಿಯಾದ ಹೋಮಿಯೋಪತಿ ಚಿಕಿತ್ಸೆ ರಾಮಬಾಣ ಹೇಗಾಗುತ್ತೆ? ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಡಾಕ್ಟರ್ ಪ್ರಶಾಂತ್ ಅಲಗುಡ್ ಅವರು. ಡಾಕ್ಟರ್ ಪ್ರಶಾಂತ್ ಅಲಗುಡ್ ಅವರೇ, ನಮಸ್ಕಾರ. ನಮಸ್ಕಾರ. ಈ ವೆರಿಕೋಸ್ ವೇನ್ಸ್ ಅನ್ನೋದು 10 ಜನರಲ್ಲಿ 9 ಜನಕ್ಕೂ ಇರುತ್ತೋ ಏನೋ, ಅದರಲ್ಲೂ ಈ 50-60 ವರ್ಷ ದಾಟದವರಲ್ಲಿ. ಏನಿದು ವೆರಿಕೋಸ್ ವೇನ್ ಅಂದ್ರೆ ಏನು? ನಿಜ. ಸೊ ಇವತ್ತಿನ ವಿಷಯ ಅನ್ನೋದು ಬಂದ್ಬಿಟ್ಟು ನಾವು ಚರ್ಚೆ ಮಾಡ್ತಕ್ಕಂಥದ್ದು ವೆರಿಕೋಸ್ ವೇನ್ಸ್, ಅಥವಾ ಇದನ್ನು ನಾವು ಕನ್ನಡದಲ್ಲಿ ಉಬ್ಬಿರುವ ರಕ್ತನಾಳ ಅಂತ ಕರಿತೀವಿ. ಸೊ ಈ ಒಂದು ಕಾಯಿಲೆಯ ಮುಂಚೆ ಈ ಒಂದು ಕಾಯಿಲೆ ಬಗ್ಗೆ ತಿಳಿಸ್ಬೇಕು ಅಂದರೆ ಎಷ್ಟೋ ಜನರಿಗೆ ಇದು ಕೂಡ ಒಂದು ಕಾಯಿಲೆನಾ ಅನ್ನೋದೇ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಈ ಕಾಯಿಲೆ ಬಗ್ಗೆ ತಿಳಿದೇ ಇರೋದು ತುಂಬಾ ಜನರಲ್ಲಿ ನೋಡ್ತಾ ಇದ್ದೀವಿ. ಯಾಕಂದ್ರೆ ಎಷ್ಟೋ ಜನ ಪೇಷಂಟ್ ಈಗ ಕ್ಲಿನಿಕಲ್ಲಿ ವಿಸಿಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಕಾಲಲ್ಲಿ ಗಂಟಾಗಿದೆ ಸರ್, ಇದು ಏನು ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ಸೊ ಕಾಲಲ್ಲಿ ಊತ ಕಾಣಿಸ್ಕೊಳ್ತಾ ಇದೆ, ಮೇಲ್ಗಡೆ ಸ್ಕಿನ್ ಕಪ್ಪಗಾಗ್ತಾ ಇದೆ, ಅಥವಾ ನವೆ ಕಾಣಿಸ್ಕೊಳ್ತಾ ಇದೆ, ಜಾಸ್ತಿ ಹೊತ್ತು ನಡೆದಾಡಕ್ಕಾಗ್ತಿಲ್ಲ, ಅಥವಾ ಸ್ವಲ್ಪ ನಡೆದ್ರೂ ಸಾಕು ಕಾಲಲ್ಲಿ ಎಳೆತ ಕಾಣಿಸ್ಕೊಳ್ತಾ ಇದೆ, ನಮ್ಮ ಕಾಲು ನಮಗೆ ಭಾರ ಅನ್ನಿಸ್ತಾ ಇದೆ, ಈ ರೀತಿ ಮೇಲ್ಗಡೆ ಲಕ್ಷಣಗಳು ಕಾಣಿಸ್ತಾ ಇದೆ ಅನ್ನೋದು ಕೂಡ ಹೇಳ್ತಾ ಇರ್ತಾರೆ. ಆದರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಏನು ಈ ಕಾಯಿಲೆ, ಯಾಕೆ ಬರ್ತಾ ಇದೆ, ಈ ಕಾರಣದಿಂದ ಏನೆಲ್ಲ ಸಮಸ್ಯೆಗಳಾಗ್ಬೋದು ನೆಗ್ಲೆಕ್ಟ್ ಮಾಡ್ದಲ್ಲಿ, ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡ್ತಾ ಇಲ್ಲ. ಅದನ್ನು ಹಾಗೆ ಮುಂದೂಡ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಹಾಗಿದ್ರೆ ಈ ಕಾಯಿಲೆನ ನಾವು ಡಿಫೈನ್ ಮಾಡಬೇಕು ಅಂದಲ್ಲಿ ದ ವೇನ್ಸ್ ವಿಚ್ ಗೆಟ್ಸ್ ಎನ್ಲಾರ್ಜ್ಡ್, ಡೈಲೇಟೆಡ್ ಅಂಡ್ ಓವರ್ ಫಿಲ್ಡ್ ವಿತ್ ಎ ಬ್ಲಡ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಅನ್ನೋದು ಆಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಕಲೆಕ್ಟ್ ಆಗಿರೋ ಬ್ಲಡ್ನ ಮೂಲಕ ಈ ಒಂದು ಗಂಟುಗಳ ಫಾರ್ಮೇಷನ್ ಆಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಸೊ ಆ ಥರ ಒಂದು ಗಂಟುಗಳ ಫಾರ್ಮೇಷನ್ನೇ ನಾವು ಉಬ್ಬಿರುವ ರಕ್ತನಾಳ ಅಥವಾ ವೆರಿಕೋಸ್ ವೇನ್ಸ್ ಅಂತ ಕರಿತಾ ಇದ್ದೀವಿ. ಡಾಕ್ಟರ್ ಜಿ, ಒಂದು ಕರೆ ಇದೆ, ಮಾತಾಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಮೇಡಮ್, ರಾಜೇಶ್ ಅಂತ ಬಸವನಗುಡಿ ಬ್ಯಾಂಗ್ಳೂರ್ಲಿಂದ ಮಾತಾಡ್ತಾ ಇರೋದು. ಡಾಕ್ಟರ್ ಹತ್ರ ಸ್ವಲ್ಪ ಸಂಪರ್ಕಿಸಬೇಕಾಗಿತ್ತು. ನಿಮ್ಮ ಸಮಸ್ಯೆಯನ್ನ ಖಂಡಿತ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ. ಹಲೋ. ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ತೆ, ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ಸರ್, ಇದು ನನಗೆ ಅದೇ ನರದ್ದು ತುಂಬಾ ಪ್ರಾಬ್ಲಮ್ ನಡೀತಾ ಇತ್ತು ಸರ್, ವೆರಿಕೋಸ್. ಏನಾಗ್ತಾ ಇದೆ ಅಂದ್ರೆ, ನಾನು ಇವಾಗ ಎಲ್ಲಾದ್ರೂ ಸ್ವಿಮ್ಮಿಂಗ್ ಪೂಲ್ ಆಗಿ ಅಥವಾ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ, ಎಲ್ಲಾದ್ರೂ ಜಾಸ್ತಿ ಹೊತ್ತು ವೇಟ್ ಮಾಡಿದ್ರೆ, ಅಥವಾ ನೈಟ್ ನಾನು ನಿದ್ದೆಗಳಲ್ಲಿ ಏನಾದ್ರೂ ತುಂಬಾ ನಿದ್ದೆಯಲ್ಲಿ ಬಿಟ್ಟಾಗ ಕಾಲೆಲ್ಲ ನರ ಎಲ್ಲ ಹಿಡ್ಕೊಂಡ್ಬಿಡ್ತಾ ಇದೆ. ಸೊ ಸಡನ್ ಎದ್ದೇಳಕ್ ಆಗಲ್ಲ. ಟೋಟಲ್ ಆಗಿ ನನಗೆ ಕಾಲ್ಗಳು ಫುಲ್ ಬ್ಲಾಕ್ ಆದಂಗಿದೆ, ಎಡಿಯಕ್ ಆಗಲ್ಲ. ಎಲ್ಲಾದ್ರೂ ಈಚೆ ಹೋಗ್ಬೇಕಂದ್ರೆ ಆಗಲ್ಲ. ಆಮೇಲೆ ನನಗೆ ಎಲ್ಲಾದ್ರೂ ಹಿಡಿಯುತ್ತೇನೋ ಅಂತ ಮತ್ತೆ ನೆಕ್ಸ್ಟ್ ಅದೇ ನರಗಳು ಎಲ್ಲಾದ್ರೂ ಹಿಡಿದ್ಬಿಟ್ರೆ ತಡೆಯಲ್ಲಿ ಕಷ್ಟ ಆಗುತ್ತೆ ಅಂತ ಅದು ಸಾಮಾನ್ಯವಾಗಿ ಭಯ ಬರ್ತಾ ಇದೆ. ಅದಕ್ಕೆ ತಮ್ಮ ಹತ್ರ ನಾನು ಸಜೆಷನ್ ಕೇಳಬೇಕಾಗಿತ್ತು ಡಾಕ್ಟರ್. ಓಕೆ, ಎಷ್ಟು ದಿವಸ ಆಯ್ತು ಈಗ ಇಷ್ಟೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ಬಿಟ್ಟು? ಇದು ಬೈ ಒಂದು ಲಾಸ್ಟ್ ಒಂದು ನನ್ಗೆ 5-10 years ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ 5 years ತುಂಬಾ ವಿಭಿನ್ನವಾಗಿ ನೋಡಕ್ಕೆ ಇದಾಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲಿ ಹೋದ್ರು ನನ್ಗೆ ಅದೊಂದು ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಓಕೆ, ಈಗ ನಿಮ್ಮ ವಯಸ್ಸೆಷ್ಟು? ನನಗೆ 42 years. 42 ವರ್ಷ. ಈಗ ನಮ್ಮ ವೈದ್ಯ ಶಾಲೆಯಲ್ಲಿ ಜೆನೆಟಿಕ್ ರಿಲೇಟೆಡ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ದೇಹಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ, ಆ ಒಂದು ಮೆಡಿಕೇಶನ್ ಪ್ರೊವೈಡ್ ಮಾಡ್ತಾ ಬಂದಲ್ಲಿ ದೇಹ ಕೂಡ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದೆ, ಅದ್ರ ಬೇಸ್ ಮೇಲೆ ಮಾತ್ರೆಗಳನ್ನ ಚೇಂಜ್ ಕೂಡ ಮಾಡ್ತಾ ಇರ್ತೀವಿ. ಆದಷ್ಟು ಒಂದ್ಸಲ ನಮ್ಮ ವೈದ್ಯ ಶಾಲೆಗೆ ಬಂದು ಭೇಟಿಯಾಗಿ, ಸೊ ಏನು ಈ ಒಂದು ಸಮಸ್ಯೆ ಈಗ ನಿಮ್ಮಲ್ಲಿ ಆಲ್ರೆಡಿ ಬೆಳ್ಕೊಂಡಿದೆ, ಸೊ ಅದು ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಅಂತ ತಿಳ್ಕೊಂಡ್ಬಿಟ್ಟು ಅದರದೇ ಆದ ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಬರ್ಬೋದು ನೋಡಿ. ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರಾಜೇಶ್ ಅವರೇ. ಡಾಕ್ಟರ್, ಇನ್ನೊಂದು ಚಿಕ್ಕ ಅನುಮಾನ ಇದೆ.
ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದಾಗಿ ಈ ವೆರಿಕೋಸ್ ವೇನ್ಸ್ ಬರುತ್ತೆ ಅಂತ ಹೇಳ್ತಾರೆ. ದೈಹಿಕ ಚಟುವಟಿಕೆ ಜಾಸ್ತಿ ಇಲ್ಲದೆ ಇರೋದ್ರಿಂದನೂ ಈ ರೋಗ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಚಟುವಟಿಕೆ ಅತಿ ಆದ್ರೆ ಬರುತ್ತೋ, ಕಡಿಮೆ ಆದ್ರೆ ಬರುತ್ತೋ? ಸೊ ಜನರಲಿ ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಈ ಕಾಯಿಲೆ ಬರುತ್ತೆ ಅನ್ನೋದು ಕೂಡ ಸತ್ಯನೇ. ಅದೇ ಥರ ಯಾವಾಗ ದೇಹದ ಚಟುವಟಿಕೆ ಕಮ್ಮಿ ಆಗ್ತಾ ಇದೆ, ಒಂದು ಸೆಡೆಂಟರಿ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಿ ಅಂದಾಗ ದೇಹದ ತೂಕ ಅಂತೂ ಬೆಳೀತಾನೆ ಇದೆ. ಯಾವಾಗ ಫಿಸಿಕಲ್ ಆಕ್ಟಿವಿಟೀಸ್ ಕಮ್ಮಿ ಆಗ್ತಾ ಇದೆ, ದೇಹದ ತೂಕ ಬೆಳೀತಾ ಇದೆ ಅಂದಾಗ ಆ ತೂಕದ ಒತ್ತಡ ಬೀಳ್ತಾ ಇರೋದೇ ಈ ಒಂದು ಕಾಲುಗಳ ಮೇಲೆ. ಈಗ ನಾರ್ಮಲಿ ಒಬ್ಬರ ಹೈಟಿಗೆ ಎಷ್ಟರ ಮಟ್ಟಿಗೆ ವೇಟ್ ಇರಬೇಕು ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇರ್ತೀವಿ. ಸೊ ಆ ಒಂದು ವೇಟ್ಗಿಂತಲೂ ಸೊ ಏನು ವೇಟ್ ಬೆಳ್ಕೊಂಡು ಹೋಗ್ತಾ ಇದೆ ದಿನೇ ದಿನೇ, ಆ ಬೆಳೀತಾ ಇರೋ ವೇಟ್ನ ತೂಕದ ಒತ್ತಡ ಕಾಲುಗಳ ಮೇಲೆ ಬೀಳಕ್ಕೆ ಶುರು ಆಗ್ತಕ್ಕಂಥದ್ದು. ಆ ವೇಟು ಪ್ರತಿನಿತ್ಯ ಬೀಳ್ತಾ ಇದೆ ಅಂದಾಗ ಅದ್ರ ಮೂಲಕ ಈ ಒಂದು ರಕ್ತನಾಳದ ಫಂಕ್ಷನ್ ಅನ್ನೋದು ದಿನೇ ದಿನೇ ಕಳ್ಕೊಳ್ಳೋ ಸ್ಥಿತಿಗೆ ಹೋಗುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು, ಈ ಒಂದು ರಕ್ತನಾಳದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಒಂದು ಆರ್ಟ್ರಿಯ ಮೂಲಕ ಈ ಒಂದು ಶುದ್ಧವಾದ ರಕ್ತ ದೇಹದ ಎಲ್ಲಾ ಭಾಗಕ್ಕೂ ರೀಚ್ ಆಗ್ತಾ ಇದೆ ಅಂದಾಗ, ಯಾವಾಗ ಅದೇ ಒಂದು ಫಂಕ್ಷನ್ ಕಂಪ್ಲೀಟ್ ಆದ್ಮೇಲೆ ಅದೇ ಒಂದು ಬ್ಲಡ್ ಯಾವಾಗ ಅಶುದ್ಧ ಆಗಕ್ ಶುರು ಆಗ್ಬಿಡತ್ತೆ, ಕೆಟ್ಟೋಗಕ್ ಶುರು ಆಗ್ಬಿಡತ್ತೆ, ಆ ಒಂದು ಬ್ಲಡ್ ಮತ್ತೆ ಶುದ್ಧ ಆಗ್ಬೇಕು ಅಂದ್ರೆ ಅದು ಮತ್ತೆ ಹಾರ್ಟಿಗೆ ತಲುಪಲೇಬೇಕು. ಈಗ ಅದು ಮತ್ತೆ ಹಾರ್ಟಿಗೆ ತಲುಪಬೇಕು ಅಂದ್ರೆ ಇನ್ನೊಂದು ಹಾದಿ ಅನ್ನೋದು ಅಲ್ಲಿ ಬೇಕೇ ಬೇಕು. ಈಗ ಆರ್ಟ್ರಿಯ ಮೂಲಕ ಏನು ಶುದ್ಧವಾದ ರಕ್ತ ದೇಹದ ಎಲ್ಲಾ ಕಡೆ ಹರಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ, ಅದೇ ರೀತಿ ಯಾವಾಗ ಈ ಒಂದು ಬ್ಲಡ್ ಕೆಟ್ಟು ಹೋಗ್ತಾ ಇದೆ, ಆ ಒಂದು ಕೆಟ್ಟೋಗಿರೋ ರಕ್ತನ ಹಾರ್ಟಿಗೆ ತಲುಪಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಇನ್ನೊಂದು ರಕ್ತನಾಳ, ಅದನ್ನೇ ನಾವು ವೇನ್ಸ್ ಅಂತ ಹೇಳ್ತಾ ಇದೀವಿ. ಸೊ ಆ ಒಂದು ವೇನ್ಸ್ ಗಳ ಸಹಾಯದಿಂದ ಈ ಒಂದು ರಕ್ತ ಅನ್ನೋದು ಮತ್ತೆ ಹಾರ್ಟಿಗೆ ತಲುಪೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಅದ್ರ ಮೂಲಕ ಅದನ್ನ ಶುದ್ಧೀಕರಣ ಪಡಿಸೋದ್ರಲ್ಲೂ ಕೂಡ ಹೆಲ್ಪ್ ಆಗ್ತಾ ಇದೆ. ಯಾವಾಗ ಈ ಒಂದು ಫಂಕ್ಷನ್ ಅಲ್ಲೇ ವ್ಯತ್ಯಾಸ ಅನ್ನೋದು ಕಾಡಕ್ ಶುರು ಆಗ್ಬಿಡತ್ತೆ, ಯಾಕಂದ್ರೆ ರಕ್ತನಾಳ ಅದು ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದೆ ಅಂದಾಗ ಈ ಕಾಯಿಲೆ ಬರುತ್ತೆ ಅನ್ನೋ ಪ್ರಶ್ನೆನೇ ಇರೋದಿಲ್ಲ. ಯಾವಾಗ ಅದೇ ಒಂದು ರಕ್ತನಾಳ ಅದ್ರ ಫಂಕ್ಷನ್ ಕಳ್ಕೊಳ್ತಾ ಇದೆ, ಈಗ ಫಂಕ್ಷನ್ ಅನ್ನೋದು ಬಂದಾಗ ರಕ್ತನಾಳದಲ್ಲಿರೋ ಸ್ಟ್ರಕ್ಚರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕರೆ ಇದೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಏನ್ ಹೆಸರು? ಮೇಡಮ್ ಹರೀಶ್ ಅಂತ, ನಾನು ನೆಲಮಂಗಲದಿಂದ ಕಾಲ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಹತ್ರ ಕಾರ್ಯಕ್ರಮ ನೋಡ್ತಿದ್ದೆ ಮೇಡಮ್. ಏನೋ ನಿಮ್ ಡಾಕ್ಟರ್ ಹೇಳ್ದಂಗೆ ಮತ್ತೆ ಟಿವಿಲ್ ತೋರಿಸ್ತಿದ್ರು, ಅದೇ ತರ ನನ್ ಕಾಲಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ನನ್ಗೆ ಏನ್ ಸಮಸ್ಯೆ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಒಂದ್ಸರಿ ಏನ್ ಸಮಸ್ಯೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಮೇಡಮ್. ಆಗ್ಲಿ, ನಿಮ್ಮಂಥವ್ರಿಗೋಸ್ಕರನೇ ಈ ಕಾರ್ಯಕ್ರಮ ಸ್ಪೆಷಲ್ ಆಗಿ ರೂಪಿಸಿರುವಂತದ್ದು. ಖಂಡಿತ ಡಾಕ್ಟರ್ ಹತ್ರ ಮಾತಾಡಿ. ಓಕೆ ಮೇಡಮ್. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ಹರೀಶ್ ಅಂತ ಸರ್, ನಾನು ಮಾತಾಡ್ತಾ ಓಕೆ, ಹರೀಶ್ ಅವ್ರೆ ಹೇಳಿ. ನೆಲಮಂಗಲದಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹೇಳಿ, ಏನ್ ಸಮಸ್ಯೆ ಆಗ್ತಿದೆ? ನನ್ನ ಸಮಸ್ಯೆ ಏನಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ವೆರಿಕೋಸ್ ವೇನ್ಸ್ ಅಂತ. ಓಕೆ. ಬಟ್ ಒಂದ್ 10 ವರ್ಷದ ಮುಂಚೆ ನನಗೆ ಈ ತರದ್ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು. ಬೇಕರಿಲಿ ಕೆಲಸ ಮಾಡ್ತೀನಿ ಸರ್. ಓಕೆ. ನನ್ಗೆ ಅವಾಗ ಒಂದ್ ಸ್ವಲ್ಪ ಹೋಮಿಯೋಪತಿಕ್ ಮೆಡಿಸಿನ್ಸ್ ತಗೊಂಡಿದ್ದೆ, ನಮ್ ಫ್ರೆಂಡ್ ಹೇಳಿದ್ದ ಅಂತ. ಬಟ್ ಅದ್ ನಂಗೆ ಯಾವ್ದೇ ರೀತಿ ನೋವಾಗ್ಲಿ ಏನು ಇರ್ಲಿಲ್ಲ. ಬಟ್ ಹೋಮಿಯೋಪತಿ ಮೆಡಿಸಿನ್ ತಗೊಂಡ್ಮೇಲೆ ನಂಗೆ ಸ್ವಲ್ಪ ಕಡಿಮೆ ಆಗಿತ್ತು. ಓಕೆ. ಬಟ್ ಈಗ ಒಂದ್ ವರ್ಷದಿಂದ ಏನಾಗ್ತಿದೆ, ಕಾಲೆಲ್ಲ ಸ್ವಲ್ಪ ಕೆಳಗಡೆಯಿಂದ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ನಾನು ಡಾಕ್ಟರ್ ಹತ್ರ ತೋರಿಸ್ದೆ, ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ ಹತ್ರ. ಅವ್ರು ಏನೋ ಸ್ಕ್ಯಾನಿಂಗ್ ಮಾಡಿ DVT ಅಂತ ಹೇಳಿದ್ದಾರೆ ಸರ್. ಓಕೆ. ಸೊ ಇದರಿಂದ ತುಂಬಾ ಕೆರೆತ ಉಂಟಾಗ್ತಾ ಇದೆ. ಮೊನ್ನೆ 1 ವಾರದಿಂದ ಸ್ವಲ್ಪ ಕಾಲ್ಗೆ ಪೆಟ್ಟು ಬಿದ್ದು ಏನೋ ಒಂಥರ ಗಾಯ ತರ ಆಗಿದೆ. ಅದು ಒಣಗ್ತಾನೆ ಇಲ್ಲ ಸರ್. ಸೊ ಇವೆಲ್ಲ ನಂಗೆ ಯಾಕೋ ಭಯ ಅನ್ಸ್ತಿದೆ. ಸೊ ನೀವ್ ಹೇಳ್ತಿದ್ರಲ್ಲ ವೆರಿಕೋಸ್ ವೇನ್ಸ್, ತಿರ್ಗಾ ಏನಾದ್ರು ಬಂತ, ಏನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಭಯ ಆಗ್ತಿದೆ ಸರ್. ಓಕೆ. ನಿಮ್ಮ ವಯಸ್ಸು ಎಷ್ಟೀಗ ಹರೀಶ್ ಅವರೇ? ಈಗ ನಂಗೆ 38 ವರ್ಷ ಸರ್. 38. ಆ ಒಂದು ನಿಂತ್ಕೊಂಡು ಕೆಲಸ ಮಾಡೋದಿದೆ ಅಂದಾಗ, ಸೊ ಕೆಲಸ ಅಂತೂ ಬಿಡಕ್ ಸಾಧ್ಯ ಇಲ್ಲ. ಸೊ ಆ ಒಂದು ಕೆಲಸದಲ್ಲಿ ಆದಷ್ಟು ಏನ್ ಮಾಡಿ, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ಗಳನ್ನ ತಗೊಳ್ಳೋದು. ಈಗ ಒಂದು 45 ನಿಮಿಷನೋ 1 ಅವರ್ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಮೇಲೆ ಒಂದು 5 ನಿಮಿಷ ಆದ ಸ್ವಲ್ಪ ಕೂತ್ಕೊಳ್ಳೋದು. ಆ ಒಂದು ಕಾಲಿನ ಮೇಲೆ ಏನ್ ಪ್ರೆಷರ್ ಬೀಳ್ತಾ ಇದೆ ಅದನ್ನ ಆದಷ್ಟು ನೀವು ಅವಾಯ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಆ ಒಂದು ರಕ್ತನಾಳದ ಮೇಲೆ ಕಂಟಿನ್ಯೂಸ್ ಆಗಿ ಒತ್ತಡ ಆಗಿ ಏನು ಗಂಟೆಗಳಾಗಿದೆ, ಅದರಿಂದ ಆಲ್ರೆಡಿ ಮೇಲ್ಗಡೆ ಸಮಸ್ಯೆಗಳು ಕೂಡ ಕಾಣ್ತಾ ಇದೆ. ಹಾಗಾಗಿ ಆದಷ್ಟು ನೆಗ್ಲೆಕ್ಟ್ ಮಾಡದೆ ಫಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಅದರಲ್ಲೂ ನೀವೇನು ಭಯ ಪಡ್ತಾ ಇದ್ರೆ ಟ್ರೀಟ್ಮೆಂಟ್ ಬಗ್ಗೆ, ಸೊ ಇಲ್ಲಂತೂ ನಾವು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲದೇನೆ ಮೆಡಿಸಿನ್ಸ್ನ ಮೂಲಕನೇ ಆ ಒಂದು ಸಮಸ್ಯೆನ ಸರಿಪಡಿಸುವಂಥ ಟ್ರೀಟ್ಮೆಂಟ್ ನಮ್ಮ ವೈದ್ಯಶಾಲದಲ್ಲಿದೆ. ಆಲ್ರೆಡಿ ಎಷ್ಟೋ ಜನ ಪಡ್ಕೊಂಡು ಅದರಿಂದ ಸೊಲ್ಯೂಷನ್ ಕೂಡ ಆಗಿದೆ ಅಂತ ತಿಳಿಸ್ಬೋದು ನೋಡಿ. ನಮಸ್ಕಾರ. ಓಕೆ ಸರ್, ನಮಸ್ತೆ ಸರ್. ಥ್ಯಾಂಕ್ ಯು.
ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು ಹರೀಶ್ ಅವರೇ. ಹಾಗೆ ಇನ್ನೊಂದು ಪ್ರಶ್ನೆ, ಈ ಸಾಮಾನ್ಯವಾಗಿ ಕಂಡುಬರುವಂತಹ ಇಂಬ್ಯಾಲೆನ್ಸಸ್ ಅಂದ್ರೆ ಡಯಾಬಿಟಿಸ್ ಆಗಿರಬಹುದು ಅಥವಾ ರಕ್ತದ ಒತ್ತಡ ಆಗಿರಬಹುದು ಅಥವಾ ಇತರೆ ಕಾಯಿಲೆಗಳಾಗಿರ್ಬೋದು, ಅದು ಇದರ ಮೇಲೆ ಪರಿಣಾಮವನ್ನ ಬೀರುತ್ತಾ? ಅಂದ್ರೆ ಅದರಿಂದಾಗಿ ಕೂಡ ಈ ವೆರಿಕೋಸ್ ವೇನ್ಸ್ ಬರುವಂತಹ ಸಾಧ್ಯತೆ ಇರುತ್ತಾ? ನಿಜವಾಗ್ಲೂ ಒಳ್ಳೆ ಪ್ರಶ್ನೆ ಮೇಡಮ್. ಯಾಕಂದ್ರೆ ಎಷ್ಟೋ ಜನ ಪೇಷಂಟ್ ಈ ತರ ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಒಂದು ಕ್ರಾನಿಕ್ ಏಲ್ಮೆಂಟ್ ಇಂದ ಆಲ್ರೆಡಿ ಸಫರ್ ಆಗ್ತಾ ಇದ್ದೀವಿ. ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಈ ತರ ಒಂದು ಕಾಯಿಲೆಯಿಂದ ಆಲ್ರೆಡಿ ನಾವು ಬಳಲ್ತಾ ಇದ್ದೀವಿ ಅಂದಾಗ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನೇ ಇಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಈ ತರ ಒಂದು ಕಾಯಿಲೆಗಳಲ್ಲಿ ಯಾವಾಗ ನಮ್ಮಲ್ಲಿರೋ ಇಮ್ಯೂನ್ ಸಿಸ್ಟಮ್ ಫಂಕ್ಷನೇ ಕರೆಕ್ಟ್ ಆಗಿ ನಡೀತಾ ಇಲ್ಲ ಅಂದಾಗ ದೇಹದಲ್ಲಿರೋ ಪ್ರತಿಯೊಂದು ಪಾರ್ಟ್ಸ್ಗಳ ಮೇಲೂ ಅದರ ಪ್ರಭಾವ ಅನ್ನೋದು ಬಿದ್ದೇ ಬೀಳುತ್ತೆ. ಸೊ ಅದ್ರ ಮೂಲಕ ಎಷ್ಟೋ ಜನರಿಗೆ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಕಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಎರಡನೇದಾಗಿ ಬಂದ್ಬಿಟ್ಟು, ಇಷ್ಟಕ್ಕೆ ಮುಂಚೆ ನೀವು ಹೇಳ್ತಾ ಇದ್ರಿ ಲಾಂಗ್ ಸ್ಟ್ಯಾಂಡಿಂಗ್ ಪೋಸ್ಚರ್ ಅಥವಾ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಪೋಸ್ಚರ್ ಅಂತ ಹೇಳ್ತೀವಿ. ಅಂದ್ರೆ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು ಅಥವಾ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು. ಅದರಲ್ಲೂ ಈ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಪೋಸ್ಚರ್ ಜೊತೆಗೆ ಎರಡನೇ ಕಾರಣ ಇಲ್ಲಿ ನಾವು ನೋಡ್ತಾ ಇರೋದು ಓವರ್ ವೇಟ್ ಅಥವಾ ಒಬಾಸಿಟಿ. ಈಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ತುಂಬಾನೇ ದೊಡ್ಡ ಸಮಸ್ಯೆ ಈ ಒಬಾಸಿಟಿ ಅಂತ ಹೇಳ್ಬೋದು. ಸ್ಥೂಲಕಾಯ ಅಂತ ಹೇಳ್ತಾ ಇರ್ತೀವಿ. ಸೊ ದೇಹದ ತೂಕ ಯಾವಾಗ ಬೆಳೀತಾ ಇದೆ, ಆ ತೂಕನ ಕಂಟ್ರೋಲ್ ಮಾಡ್ಬೇಕಂದ್ರೆ ಎಷ್ಟೋ ಜನರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಈಗ ಆಗ್ತಾ ಇದೆ ಅಂದ್ರೆ, ಸೊ ಆಲ್ಮೋಸ್ಟ್ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ನಿಲ್ ಅನ್ನೋ ಸ್ಟೇಜ್ಗೆ ರೀಚ್ ಆಗ್ತಾ ಇದೆ. ಯಾವುದೇ ರೀತಿ ವರ್ಕೌಟ್ಸ್ ಇರೋದಿಲ್ಲ, ವಾಕಿಂಗ್ ಮಾಡ್ತಾ ಇರೋದಿಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಯಾವಾಗ ಇಲ್ಲ ಅಂದಾಗ ಸೊ ದೇಹದಲ್ಲಿ ದಿನೇ ದಿನೇ ಆ ಒಂದು ಅನ್ವಾಂಟೆಡ್ ಫ್ಯಾಟ್ ಏನಿದೆ, ಕೊಬ್ಬಿನಾಂಶ ಏನಿದೆ ಕೂಡ್ಕೊಳಕ್ ಶುರು ಆಗೋದು. ಯಾವ ರೀತಿ ಕೊಬ್ಬಿನಾಂಶ ಜಾಸ್ತಿನೇ ಆಗ್ತಾ ಇದೆ ಅಂದಾಗ ಆಟೋಮೆಟಿಕ್ ಆಗಿ ಈ ಒಂದು ಸೆಂಟ್ರಲ್ ಒಬಾಸಿಟಿ ಅಂತ ಹೇಳ್ತೀವಿ. ಎಷ್ಟೋ ಜನರಲ್ಲಿ ನೋಡ್ತಾ ಇರ್ತೀವಿ, ಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು. ಸೊ ಸೆಂಟ್ರಲ್ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಮಾತ್ರ ತುಂಬಾನೇ ದಪ್ಪ ಆಗಿರೋ ತರ ಕಾಣಿಸ್ತಾ ಇರ್ತಾರೆ, ಕೈ ಕಾಲು ಚಿಕ್ಕದಾಗೆ ಇರುತ್ತೆ. ಮೂರನೇ ಕಾರಣ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ನೋಡೋದಾಗಿದ್ರೆ, ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಈ ಒಂದು ಕಾಯಿಲೆ ಉಲ್ಬಣ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಎಸ್ಪೆಷಲಿ ಒಂದು 6ನೇ ಅಥವಾ 7ನೇ ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ಕಾಯಿಲೆ ಅನ್ನೋದು ಮೇಲ್ಪಟ್ಟಿಗೆ ಕಾಣಿಸೋದಕ್ಕೆ ಶುರು ಆಗೋದು. ಆ ತರ ಏನಾದ್ರೂ ಸಮಸ್ಯೆ ಕಾಣ್ತಾ ಇದೆ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಅಂದಾಗ ಯಾವುದೇ ಟೆನ್ಷನ್ ಪಡೋ ಅಗತ್ಯ ಇಲ್ಲ. ಸೊ ಮೇನ್ ಆಗಿ ನೀವು ಕಾನ್ಸಂಟ್ರೇಟ್ ಇಲ್ಲಿ ಮಾಡ್ಬೇಕಾಗಿರೋದು ಪ್ರೆಗ್ನೆನ್ಸಿಯ ಮೇಲೆ. ಸೊ ಇದರಿಂದ ಮಗುವಿಗೆ ಯಾವುದೇ ರೀತಿ ತೊಂದರೆ ಅನ್ನೋದು ಆಗೋದಿಲ್ಲ. ಆದಷ್ಟು ಪ್ರೆಗ್ನೆನ್ಸಿ ಮುಗಿಯೋವರೆಗೂ, ಡೆಲಿವರಿ ಆಗೋವರೆಗೂ ಮಗುವಿನ ಬೆಳವಣಿಗೆ ಬಗ್ಗೆ ಆಲೋಚನೆ ಮಾಡಿ. ಒಂದು ಸಲ ಡೆಲಿವರಿ ಅನ್ನೋದು ಕಂಪ್ಲೀಟ್ ಆಗಿದೆ ಅಂದಾದ್ಮೇಲೆ ಆ ಒಂದು ವೆರಿಕೋಸ್ ವೇನ್ಸ್ ಗೆ ಟ್ರೀಟ್ಮೆಂಟ್ ಪಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಇನ್ನೊಂದು ಚಿಕ್ಕ ಪ್ರಶ್ನೆ, ಈ ವೆರಿಕೋಸ್ ವೇನ್ ಅನ್ನುವಂಥದ್ದು ಇಲ್ಲಿಂದನೇ ಆರಂಭ ಆಗುತ್ತೆ, ಅಲ್ಲಿಂದನೇ ಆರಂಭ ಆಗುತ್ತೆ, ಮಂಡಿಯಲ್ಲಿ ಶುರುವಾಗುತ್ತೆ, ಕಾಲಿನ ಕೆಳಭಾಗದಲ್ಲಿ ಶುರುವಾಗುತ್ತೆ, ಅಥವಾ ಅದಕ್ಕೂ ಮೇಲ್ಭಾಗದಿಂದ ಶುರುವಾಗುತ್ತೆ, ಹೀಗೇನಾದ್ರೂ ಇದೆಯಾ? ಜನರಲಿ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಕಾಡ್ತಾ ಇರೋದೇ ಈ ಒಂದು ಕಾಲಗಳಲ್ಲಿ. ಒಂದು ತೊಡೆ ಭಾಗ ಆಗಿರ್ಬೋದು, ಎರಡನೇದು ಮೀನ್ಕಂಡ ಭಾಗ ಆಗಿರ್ಬೋದು. ಸೊ ಈ ಒಂದು 2 ಜಾಗದಲ್ಲೇ ತುಂಬಾನೇ ಕಾಮನ್ ಆಗಿ ಬರ್ತಕ್ಕಂತ ಒಂದು ಸಮಸ್ಯೆ ಈ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಡಾಕ್ಟರ್ ಜಿ, ಈಗ ಈ ವೆರಿಕೋಸ್ ವೇನ್ಸ್ ನ ಆರಂಭದ ಹಂತದಲ್ಲೇ ಚಿಕಿತ್ಸೆ ಕೊಟ್ರೆ ಒಳ್ಳೇದೋ? ಅಂದ್ರೆ ಎಲ್ಲ ಕಾಯಿಲೆಗಳಿಗೂ ಕೂಡ ಆರಂಭದ ಹಂತದಲ್ಲೇ ಚಿಕಿತ್ಸೆ ಕೊಡೋದು ಒಳ್ಳೇದೇ, ಆದ್ರೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿರ್ಬೇಕಾದ್ರೆ ಆ ರೋಗ ಉಲ್ಬಣಾವಸ್ಥೆಗೆ ಬಂದಾಗ್ಲೇನೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತೆಲ್ಲ ಇರುತ್ತೆ. ಆ ತರ ಏನಾದ್ರೂ ಇದೆಯಾ? ಜನರಲಿ ಈಗ ನಮ್ಮ ಕ್ಲಿನಿಕ್ ಅಲ್ಲಿ ನನ್ನೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾಗಿದ್ರೆ, ವೆರಿಕೋಸ್ ವೇನ್ಸ್ ಅಂತ ಯಾರು ಪೇಷಂಟ್ ಬರ್ತಾ ಇದ್ದಾರೆ ಮೊದಲನೇ ಹಂತದಲ್ಲಿದ್ದಾಗ ಯಾರು ಬರೋದಿಲ್ಲ. ಆಲ್ಮೋಸ್ಟ್ 10ರಲ್ಲಿ 8ರಿಂದ 9 ಜನ 2ನೇ ಹಂತ ಅಥವಾ 3ನೇ ಹಂತಕ್ಕೆ ರೀಚ್ ಆದಾಗ ಸೊ ನಮ್ಮ ಹತ್ರ ಸಮಸ್ಯೆ ಆಗ್ತಾ ಇದೆ ಅಂತ ಬರ್ತಾ ಇದ್ದಾರೆ. ತುಂಬಾ ನಿಜ. ಆ ಒಂದು 3 ಹಂತಗಳು ನಾವಿಲ್ಲಿ ನೋಡೋದಾಗಿದ್ರೆ, ಮೊದಲನೇ ಹಂತದಲ್ಲಿದ್ದಾಗ ಈ ಒಂದು ಕಾಯಿಲೆಯಲ್ಲಿ ರಕ್ತನಾಳದಲ್ಲಿ ಗಂಟುಗಳನ್ನೋದು ಮಾತ್ರ ನೋಡ್ತಾ ಇರ್ತೀವಿ. ಒಂದು ತೊಡೆ ಭಾಗ ಆಗಿರ್ಬೋದು, ಎರಡನೇದು ಮೀನ್ಕಂಡ ಭಾಗ ಆಗಿರ್ಬೋದು. ಅಷ್ಟು ಮಾತ್ರ ಕಂಡಾಗ ಯಾವಾಗ ಅದರಿಂದ ಸಮಸ್ಯೆನೆ ನನಗೆ ಆಗ್ತಿಲ್ಲ, ಓನ್ಲಿ ಗಂಟುಗಳಾಗಿದೆ, ಏನ್ ತೊಂದರೆ ಕೊಡ್ತಾ ಇಲ್ಲ ಅಂದಾಗ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡೋದು. ಆದ್ರೆ ಅದು ಮುನ್ಸೂಚನೆಗಳು ತೋರಿಸ್ತಾ ಇರುತ್ತೆ, ಸಮಸ್ಯೆ ಆಗುತ್ತೆ ಅನ್ನೋ ತರ ಇರುತ್ತೆ. ಯಾವಾಗ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತೀವಿ, ಮುಂದೂಡ್ತಾ ಇದೀವಿ, ಸಮಸ್ಯೆಗೆ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇಲ್ಲ ಅಂದಾಗ ಮೊದಲನೇ ಹಂತದಿಂದ ಯಾವಾಗ ಕಾಯಿಲೆ 2ನೇ ಹಂತಕ್ಕೆ ಹೋಗ್ತಾ ಇದೆ, ಮೇಲ್ಗಡೆ ತೊಂದರೆಗಳು ಕೂಡ ಹುಟ್ಕೊಳ್ತಾ ಇದೆ. ಸೊ ಆ ರೀತಿ ಒಂದಿಷ್ಟು ತೊಂದರೆಗಳು 2ನೇ ಹಂತದಲ್ಲಿ ನೋಡೋದಾಗಿದ್ರೆ, ಇನಿಷಿಯಲಿ ಏಕಿಂಗ್ ಪೇನ್ ವಿತ್ ಹೆವಿನೆಸ್ ಅಂತ ಹೇಳ್ತೀವಿ. ಅಂದ್ರೆ ಕಾಲಲ್ಲಿ ಎಳ್ತಾ ಬಂದಂಗೆ ನೋವಾಗಕ್ ಶುರು ಆಗೋದು, ನಮ್ ಕಾಲ್ ನಮಗೇ ಭಾರ ಅನಿಸ್ತಾ ಇದೆ, ಜಾಸ್ತಿ ಹೊತ್ತು ನಡೆದಾಡಕ್ಕೆ ಆಗಲ್ಲ,
ಕಾಲೆತ್ತಿಡಕ್ ಆಗ್ತಾ ಇರೋದಿಲ್ಲ, ಅಷ್ಟ್ರ ಮಟ್ಟಿಗೆ ನಮ್ಮ ಕಾಲು ಭಾರ ಅನ್ಸೋದಕ್ಕೆ ಶುರು ಆಗ್ತಾ ಬರುತ್ತೆ. ಅದಾದ್ಮೇಲೆ ಸ್ಲೋ ಆಗಿ ಕಾಲಲ್ಲಿ ವೀಕ್ನೆಸ್ ಕಾಣಿಸಕ್ ಶುರು ಆಗೋದು. ಯಾಕಂದ್ರೆ ಒಂದು ಕಾಲಲ್ಲಿ ರಕ್ತ ಸಂಚಾರ ಕರೆಕ್ಟಾಗಿ ಆಗ್ತಿಲ್ಲ ಅಂದಾಗ ಅದರಿಂದ ನಾವು ಫಂಕ್ಷನ್ ಆಗಬೇಕು, ಅದ್ರ ವರ್ಕ್ ಆಗಬೇಕು ಅಂದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಅವಾಗ ಸ್ಲೋ ಆಗಿ ಕಾಲಲ್ಲಿ ಆ ಒಂದು ವೀಕ್ನೆಸ್ ಹುಡ್ಕೊಳಕ್ ಶುರು ಆಗೋದು. ಇನ್ನೂ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಬಂದಲ್ಲಿ ಸ್ಲೋ ಆಗಿ ಕಾಲಲ್ಲಿ ಜೋಮ್ ಬರೋದು. ಸೊ ತುಂಬಾನೇ ನಿಶಕ್ತಿ ಆಗ್ತಿದೆ. ಸ್ವಲ್ಪ ಜರ್ನಿ ಮಾಡಿದ್ರು ಸಾಕು ಕಾಲಲ್ಲಿ ಊತ ಕಾಣಿಸ್ಕೊಂಡ್ಬಿಡತ್ತೆ. ಮುಂಜಾನೆಯಿಂದ ರಾತ್ರಿವರೆಗೂ ನಾನು ಕೆಲಸ ಮಾಡಿದಾಗ ಏನೂ ಸಮಸ್ಯೆ ಆಗೋದಿಲ್ಲ. ಮನೆಗೆ ಬಂದು ನಾನು ಕೂತ್ಕೊಂಡ್ಮೇಲೆ ಸ್ಲೋ ಆಗಿ ಕಾಲಲ್ಲಿ ಎಳ್ತಾ ತುಂಬಾನೇ ನೋವು, ತುಂಬಾ ನಿಶಕ್ತಿ ಆಗೋದು, ಜೋಮ್ ಬರೋದು, ಈ ತರ ಒಂದಿಷ್ಟು ಸಮಸ್ಯೆ ಅನ್ನೋದು ಇನಿಷಿಯಲ್ ಪೀರಿಯಡ್ ಅಲ್ಲಿ ನಾವು ನೋಡಕ್ ಶುರು ಮಾಡ್ತೀವಿ 2ನೇ ಹಂತದಲ್ಲಿ. ಯಾವಾಗ 2ನೇ ಹಂತನು ನೋವಿನ ಮಾತ್ರೆ ತಗೊಂಡು ಅಥವಾ ಎಷ್ಟೋ ಜನ ಮಸಾಜ್ ಮಾಡ್ಕೊಳ್ತಾ ಇರೋದು ನೋಡ್ತಾ ಇರ್ತೀವಿ. ಆಯಿಲ್ ಹಚ್ಬಿಟ್ಟು ಮಸಾಜ್ ಮಾಡ್ಕೊಳ್ಳೋದು, ಆ ಗಂಟ್ ಕರಗುತ್ತಾ ಅನ್ನೋದು ಟ್ರೈ ಮಾಡೋದು, ಮನೆ ಮದ್ದಿಂದ ಟ್ರೈ ಮಾಡ್ತಾ ಇರೋದು ಕೂಡ ನೋಡ್ತಾ ಇದೀವಿ. ಯಾವಾಗ 2ನೇ ಹಂತದಲ್ಲೂ ಆ ಒಂದು ನೋವಿಗೆ ಮಾತ್ರ ಟ್ರೀಟ್ಮೆಂಟ್ ತಗೊಂಡು ಮುಂದೂಡ್ತಾ ಇದ್ದಾರೆ, ಸ್ಲೋ ಆಗಿ ಇನ್ನೂ ಕಾಯಿಲೆ ಒಳಗಡೆ ಬೆಳಿತಾನೆ ಐತೆ. ಯಾವಾಗ ಆ ಕಾಯಿಲೆ ಬೆಳೆಯೋದಕ್ ಶುರು ಆಗ್ಬಿಡತ್ತೆ, ಇನ್ನು ಅಲ್ಲಿ ನಿಂತ್ಕೊಂಡಿರೋದು ಕೆಟ್ಟೋಗಿರೋ ರಕ್ತ. ಈಗ ಕೆಟ್ಟೋಗಿರೋ ರಕ್ತ ಒಂದೇ ಜಾಗದಲ್ಲಿ ಜಾಸ್ತಿ ಸಮಯದವರೆಗೂ ನಿಂತ್ಕೊಳ್ತಾ ಇದೆ ಅಂದಾಗ ಸರೌಂಡಿಂಗ್ ಅಲ್ಲಿ ಏನ್ ಪಾರ್ಟ್ಸ್ ಗಳಿದೆ ಅದ್ರ ಶಕ್ತಿ ಕೂಡ ದಿನೇ ದಿನೇ ಕಳ್ಕೊಳ್ಳೋದಕ್ಕೆ ಶುರು ಆಗ್ಬಿಡತ್ತೆ. ಯಾವಾಗ ಆ ಸರೌಂಡಿಂಗ್ ಭಾಗದಲ್ಲಿರೋ ಪಾರ್ಟ್ಸ್ ಗಳು ಕೂಡ ಅದ್ರ ಶಕ್ತಿ ಕಳ್ಕೊಳ್ತಾ ಇದೆ ಅಂದಾಗ ಅದೇ ರೀತಿ ಮೇಲ್ಪಟ್ಟಿಲೋ ಈ ಒಂದು ಚರ್ಮದ ಕಲರು ಕೂಡ ಕಪ್ಪಗಾಗಕ್ ಶುರು ಆಗೋದು. ಹಾಗಾಗಿ ಎಷ್ಟೋ ಜನರ ಕಾಲಲ್ಲಿ ನಾವು ನೋಡ್ತಾ ಇರ್ತೀವಿ, ಈ ಒಂದು ಮೀನ್ ಖಂಡ ಭಾಗದಲ್ಲಿ ಸ್ಲೋ ಆಗಿ ಸ್ಕಿನ್ ಅನ್ನೋದು ಕಪ್ಪಗಾಗಕ್ ಶುರು ಆಗೋದು. ಯಾವಾಗ ಆ ಒಂದು ಸ್ಕಿನ್ ಕಪ್ಪಗಾಗ್ತಾ ಇದೆ, ಅದ್ರ ಜೊತೆಗೆ ಈ ಒಂದು ಡ್ರೈನೆಸ್ ಅಂತ ಹೇಳ್ತೀವಿ, ಅಂದ್ರೆ ಸ್ಕಿನ್ ತುಂಬಾ ಡ್ರೈ ಆಗಕ್ ಶುರು ಆಗ್ಬಿಡುತ್ತೆ. ಆಲ್ರೆಡಿ ಸ್ಕಿನ್ ಏನೋ ಅದ್ರ ಶಕ್ತಿ ಕಳ್ಕೊಳ್ತಾ ಇದೆ, ಕಪ್ಪಗಾಗ್ತಾ ಇದೆ, ಅದ್ರ ಜೊತೆಗೆ ಡ್ರೈನೆಸ್ ಕೂಡ ಒಳಗ್ ಆಗ್ತಾ ಇದೆ ಅಂದಾಗ ಆ ಡ್ರೈನೆಸ್ ಇಂದ ಮೇಲ್ಪಟ್ಟಲ್ಲಿ ನವೆ ಅನ್ನೋದು ಹುಟ್ಕೊಳಕ್ ಶುರು ಆಗ್ಬಿಡತ್ತೆ. ಯಾವಾಗ ಆ ನವೆ ಅಥವಾ ತುರುಕೆ ಅನ್ನೋದು ಹುಟ್ಕೊಳಕ್ ಶುರು ಆಗ್ಬಿಡತ್ತೆ, ಸೊ ಡ್ರೈನೆಸ್ ಇದೆ, ತುರುಕೆನೂ ಆಗ್ತಾ ಇದೆ ಅಂದಾಗ ಆಟೋಮೆಟಿಕ್ ಸ್ಕಿನ್ ಅನ್ನೋದು ಪೀಲ್ ಆಗೋದಕ್ಕೂ ಶುರು ಆಗೋದು. ಸೊ ಈ ರೀತಿ ಸ್ಕಿನ್ ಕಪ್ಪಗಾಗ್ತಾ ಇದೆ, ನವೆ ಬರ್ತಾ ಇದೆ, ಅದ್ರ ಜೊತೆಗೆ ತುಂಬಾ ಡ್ರೈ ಆಗ್ತಾ ಇದೆ, ಮತ್ತೆ ಸ್ಕಿನ್ ಉದುರೋಗ್ತಾ ಇದೆ. ಸೊ ಆ ಒಂದು ಕಂಡೀಷನ್ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಎಕ್ಸಿಮಾ ನಿಜವಾಗ್ಲು. ಸೊ ಈ ರೀತಿ ಒಂದು ಎಕ್ಸಿಮಾ ಕಂಡೀಷನ್ಗೆ ಆ ಒಂದು ಕಾಯಿಲೆ ರೀಚ್ ಆಗಿದೆ ಅಂದಾಗ ಎಷ್ಟೋ ಜನ ಇದು ಸ್ಕಿನ್ ಸಮಸ್ಯೆ ಅನ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ಕೂಡ ನೋಡ್ತಾ ಇದೀವಿ. ಮೇಲ್ಗಡೆ ಮುಲಾಮ್ ಅಥವಾ ಆಯಿಂಟ್ಮೆಂಟ್ ಹಚ್ಚೋದಕ್ಕೆ ಶುರು ಮಾಡೋದು, ಅದ್ರ ಜೊತೆಗೆ ನೋವು ಕಾಣ್ತಾ ಇದೆನಾ ನೋವಿನ ಮಾತ್ರೆಗಳನ್ನು ಕೂಡ ಅದ್ರ ಜೊತೆಗೆ ತಗೊಳಕ್ ಶುರು ಆಗೋದು. ಮೇಲ್ಪಟ್ಟಲ್ಲಿ ಯಾವಾಗ ನಾವು ಒಂದು ಆಯಿಂಟ್ಮೆಂಟ್ ಹಚ್ಕೊಂಡು ಒಳಗಡೆ ಕಾಯಿಲೆನ ಹಾಗೆ ಬಿಡ್ತಾ ಇದೀವಿ ಅಂದಾಗ, ಆಯಿಂಟ್ಮೆಂಟ್ ಹಚ್ಚಿದಾಗ ಸ್ಕಿನ್ ಏನೋ ಸ್ವಲ್ಪ ಮಾಯಿಶ್ಚರ್ ಆಗ್ತಾ ಬಂದ್ಬಿಟ್ಟು ಸ್ವಲ್ಪ ಆ ಒಂದು ಕಲರ್ ಅಲ್ಲಿ ವ್ಯತ್ಯಾಸ ಅನ್ನೋದು ನೋಡಕ್ ಶುರು ಮಾಡ್ತೀವಿ. ಆದ್ರೂ ಹಾಗೆ ಮೇಲ್ಪಟ್ಟಲ್ಲೇ ಮಾತ್ರ ಟ್ರೀಟ್ಮೆಂಟ್ ತಗೊಂಡು ಮುಂದೂಡ್ತಾ ಇದೀವಿ ಅಂದಾಗ ಇದೇ ಒಂದು ಕಾಯಿಲೆ 2ನೇ ಹಂತದಿಂದ ಯಾವಾಗ 3ನೇ ಹಂತಕ್ಕೆ ರೀಚ್ ಆಗ್ತಾ ಇದೆ, 3rd ಗ್ರೇಡಿಗೆ ರೀಚ್ ಆದಾಗ ಆ ಒಂದು ಸ್ಕಿನ್ ಎಲ್ಲಿ ಕಪ್ಪಗಾಗಿರುತ್ತೆ ಅದೇ ಜಾಗದಲ್ಲಿ ಸಣ್ಣ ಸಣ್ಣ ಗಾಯಗಳು ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಯಾವಾಗ ಆ ಒಂದು ಗಾಯಗಳು ಹುಟ್ಕೊಳಕ್ ಶುರು ಆಗ್ಬಿಡತ್ತೆ, ಅದೇ ಗಾಯ ಬೆಳೀತಾ ಬೆಳೀತಾ ಈ ಒಂದು ಅಲ್ಸರ್ಸ್ ಆಗಿ ಫಾರ್ಮ್ ಆಗ್ತಾ ಇರೋದು ನೋಡ್ತಾ ಇದೀವಿ. ಸೊ ಆ ಒಂದು ಕಂಡೀಷನ್ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ತಿಳಿಸ್ಬೋದು. ಸೊ ಈ ರೀತಿ ಕಾಯಿಲೆ ದಿನೇ ದಿನೇ ಬೆಳೀತಾ ಬೆಳೀತಾ ಸಿವಿಯರ್ ಕಂಡೀಷನ್ಗೆ ರೀಚ್ ಆಗ್ತಾ ಇದೆ. ಯಾರಿನ್ನೂ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಮುಂದೂಡ್ತಾ ಇದ್ದಾರೆ, ಒಳಪಟ್ಟಲ್ಲಿ ರಕ್ತ ಸಂಚಾರನೇ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಆ ಪಾರ್ಟ್ ಅನ್ನೋದು ಕೆಟ್ಟೋಗೋದಕ್ಕೆ ಶುರು ಆಗೋದು. ಎಷ್ಟೋ ಜನರಲ್ಲಿ ಥ್ರೂ ಸರ್ಜರಿ ಮೂಲಕ ಆ ಪಾರ್ಟ್ ಗಳನ್ನೇ ತೆಗೆದು ಹಾಕ್ತಾ ಇರೋದು ನೋಡ್ತಾ ಇದೀವಿ. ಎಷ್ಟೋ ಜನ ಕಾಲ್ ಕಳ್ಕೊಳ್ತಾ ಇರೋದು ನೋಡ್ತಾ ಇದೀವಿ. ಅಷ್ಟ್ರ ಮಟ್ಟಿಗೆ ಸಿವಿಯರ್ ಆಗಿ ಬೆಳೀತಾ ಇರೋ ಒಂದು ಸಮಸ್ಯೆ ಈ ವೆರಿಕೋಸ್ ವೇನ್ಸ್ ಅಂತ ತಿಳಿಸ್ಬೋದು. ಅದ್ರ ಜೊತೆಗೆ ಇನ್ನೂ ನೆಗ್ಲೆಕ್ಟ್ ಮಾಡಿದಾಗ ಅದರದೇ ಆದ ಕಾಂಪ್ಲಿಕೇಶನ್ಸ್ ಕೂಡ ಎದುರಿಸೋ ಚಾನ್ಸಸ್ ಇದೆ ಅನ್ನೋದು ಈ ಕಾಯಿಲೆಯಲ್ಲಿ ತಿಳಿಸ್ಬೋದು. ಈಗ ಈ ವೆರಿಕೋಸ್ ವೇನ್ಸ್ ಅನ್ನ ಮ್ಯಾನೇಜ್ ಮಾಡುವಂಥದ್ದು, ಅದು ಮನೆಯಲ್ಲಾಗಿರ್ಲಿ ಅಥವಾ ಚಿಕಿತ್ಸೆಯ ಮೂಲಕ ಆಗಿರ್ಲಿ, ಹೇಗೆ ನೀವು ಅಡ್ವೈಸ್ ಮಾಡ್ತೀರಾ? ಜನರಲಿ ಒಳ್ಳೆ ಪ್ರಶ್ನೆ ಅಮ್ಮ. ಯಾಕಂದ್ರೆ ಎಷ್ಟೋ ಜನ ಟ್ರೀಟ್ಮೆಂಟ್ ಏನೋ ತಗೊಳ್ತಾ ಇರ್ತಾರೆ, ಮನೆಯಲ್ಲಿ ಮ್ಯಾನೇಜ್ ಮಾಡೋದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಈಗ ಟ್ರೀಟ್ಮೆಂಟ್ ಭಾಗಕ್ಕೆ ಬಂದಾಗ ಅರೌಂಡ್ 80 to 85% ನಾವು ಮ್ಯಾನೇಜ್ಮೆಂಟ್ ಅನ್ನೋದು ಮೆಡಿಸಿನ್ಸ್ ಮೂಲಕ ಮಾಡ್ತಾ ಇರ್ತೀವಿ. ಮಿಕ್ಕಿರೋ 10 to 15% ಪೇಷಂಟ್ ಕೂಡ ನಮ್ಮ ಜೊತೆಗೆ ಹ್ಯಾಂಡ್ ಟು ಹ್ಯಾಂಡ್ ಮನೆಯಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋದು ಮಾಡ್ತಾ ಬಂದಲ್ಲಿ ಆ ಸಮಸ್ಯೆಯಿಂದ ಹೊರಬರೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ಒಂದಿಷ್ಟು ಮ್ಯಾನೇಜ್ಮೆಂಟ್ ಮೆಥಡ್ಸ್ ಈ ಒಂದು ವೆರಿಕೋಸ್ ವೇನ್ಸ್ ಅಲ್ಲಿ ನೋಡೋದಾಗಿದ್ರೆ, ಮೊದಲನೇದಾಗಿ ನಾವೇನು ರಾತ್ರಿ ಟೈಮಲ್ಲಿ ಮಲ್ಕೊಳ್ತೀವಿ, ಕಾಲ್ ಕೆಳಗಡೆ ದಿಂಬುಗಳನ್ನ ಇಟ್ಕೊಂಡು ಮಲ್ಕೊಳ್ಳೋದು ತುಂಬಾನೇ ಉಪಯೋಗ ಅಂತ ತಿಳಿಸ್ಬೋದು. ಈಗ ಆಲ್ರೆಡಿ
ಆ ಒಂದು ಭಾಗದಲ್ಲಿ ರಕ್ತ ಸಂಚಾರ ಆಗ್ತಾ ಇಲ್ಲ, ಅದು ಕೂಡ ನಿಂತ್ಕೊಂಡಾಗ ಅಗೇನ್ಸ್ಟ್ ದ ಗ್ರಾವಿಟಿ ಆ ಒಂದು ರಕ್ತ ಮೇಲ್ ಬರ್ಬೇಕು ಅಂದ್ರೆ ಆ ಒಂದು ರಕ್ತನಾಳದಲ್ಲಿ ಆ ಶಕ್ತಿ ಇಲ್ಲ. ಯಾವಾಗ ಮಲಗಿರ್ತೀವಿ ಕಾಲ್ನ ಸ್ವಲ್ಪ ಹೈಟಿಗೆ ಇಟ್ಕೊಂಡಾಗ ಆ ಒಂದು ರಕ್ತ ಸಂಚಾರನ ಸ್ವಲ್ಪ ಮಟ್ಟಿಗೆ ನಾವು ಇಂಪ್ರೂವ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಅದನ್ನ ಪ್ರತಿದಿನ ಮಾಡ್ತಾ ಬಂದಲ್ಲಿ ಕಾಯಿಲೆನ ಫರ್ದರ್ ಬೆಳಿದೇ ಇರೋ ತರ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ ಅಂತ ಒಂದು ತಿಳಿಸ್ಬೋದು. ಎರಡನೇದಾಗಿ ಬಂದ್ಬಿಟ್ಟು ಈ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಎಕ್ಸರ್ಸೈಸ್ ಅನ್ನೋದು, ವಾಕ್ ಅನ್ನೋದು ಸಹಜವಾಗಿ ಹೇಳ್ತಾ ಇರ್ತೀವಿ. ಆದ್ರೆ ಒಂದಿಷ್ಟು ಉಪಯೋಗ ಆಗುವಂತ ಎಕ್ಸರ್ಸೈಸ್ ಇದರಲ್ಲಿ ನೋಡೋದಾಗಿದ್ರೆ ಸೈಕ್ಲಿಂಗ್ ಅನ್ನೋದು ತುಂಬಾನೇ ಹೆಲ್ಪ್ ಆಗುತ್ತೆ ವೆರಿಕೋಸ್ ವೇನ್ಸ್ ಅಲ್ಲಿ. ಸೊ ಪ್ರತಿದಿನ ಒಂದು 5 ರಿಂದ 10 ನಿಮಿಷ ಆದ್ರೂ ಅದನ್ನ ನಾವು ಹ್ಯಾಬಿಚುವೇಟ್ ಮಾಡ್ತಾ ಬಂದಲ್ಲಿ ಕಾಯಿಲೆನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಇಟ್ಕೋಬಹುದು. ಇಲ್ಲ ಸೈಕ್ಲಿಂಗ್ ಮಾಡಕ್ ಆಗಲ್ಲ ಅಂದಾಗ ಸ್ವಿಮ್ಮಿಂಗ್ ಅನ್ನೋದು ಇನ್ನೂ ಹೆಲ್ಪ್ ಆಗುತ್ತೆ ಈ ಒಂದು ಕಾಯಿಲೆಯಲ್ಲಿ. ಈ 2 ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲಿ ಯಾವ್ದಾದ್ರು ಒಂದು ನೀವು ಪ್ರತಿದಿನ ಮಾಡ್ತಾ ಬಂದಲ್ಲಿ ಆ ಒಂದು ಸಮಸ್ಯೆನ ಸ್ವಲ್ಪ ಮಟ್ಟಿಗೆ ಬೆಳೆದೇ ಇರೋ ತರ ನಮ್ಮ ಮನೆಯಿಂದನೇ ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇನ್ನೊಂದು ಕೊನೆಯ ಪ್ರಶ್ನೆ ಕೇಳ್ತೀನಿ ನನ್ನ ಕಡೆಯಿಂದ. ಈಗ ನಮ್ಮ ವೈದ್ಯಶಾಲೆ ಕ್ಲಿನಿಕ್ನ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯ ಮೂಲಕ ಈ ವೆರಿಕೋಸ್ ನರ್ವಿನ ಪ್ರಾಬ್ಲಮ್ ಅನ್ನ ಗುಣ ಮಾಡೋದಕ್ಕೆ ಸಾಧ್ಯ ಇದೆಯಾ? ನಿಜವಾಗ್ಲು ಪ್ರತಿಯೊಬ್ಬ ಪೇಷಂಟು ಫಸ್ಟ್ ಬಂದಾಗ ಕೇಳೋ ಪ್ರಶ್ನೆ ಇದಕ್ಕೆ ಸಂಪೂರ್ಣವಾಗಿ ವಾಸಿ ಆಗುತ್ತಾ ಅನ್ನೋದು. ಯಾಕಂದ್ರೆ ಪ್ರತಿಯೊಬ್ಬ ಪೇಷಂಟು ನಮ್ಮ ಹತ್ರ ಬರೋಕಿನ ಮುಂಚೆ 8 ರಿಂದ 10 ಡಾಕ್ಟರ್ ಹತ್ರ ಭೇಟಿಯಾಗಿರ್ತಾರೆ. ಎಲ್ಲರ ಒಂದು ಆನ್ಸರ್ ಏನಾಗಿರುತ್ತೆ, ಇದಕ್ಕೆ ಆಪರೇಷನ್ ಮಾಡಬೇಕು, ಆಪರೇಷನ್ ಇಲ್ದೇನೆ ಇದನ್ನ ಸರಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಎಲ್ಲ ಕೇಳಿದಾಗ ಫಸ್ಟ್ ಬಂದಾಗ ನಮ್ಮ ಕ್ಲಿನಿಕಲ್ಲೂ ಕೂಡ ಅದೇ ಪ್ರಶ್ನೆ ಮಾಡ್ತಿರ್ತಾರೆ. ಆದ್ರೆ ನಮ್ಮ ವೈದ್ಯಶಾಲೆಯಲ್ಲಿ ನಾವು ಇಲ್ಲಿ ಪ್ರೊವೈಡ್ ಮಾಡುವಂತ ಟ್ರೀಟ್ಮೆಂಟ್ ಪ್ಯಾಟರ್ನ್ ಏನಿದೆಯಲ್ಲ, ಯಾರಿಗೆ ಆಗಿರ್ಬೋದು ಇಲ್ಲಿ ಸರ್ಜರಿ ಅನ್ನೋದು ನಾವು ಗೈಡ್ ಮಾಡ್ತಾ ಇಲ್ಲ. ಯಾಕಂದ್ರೆ ಸರ್ಜರಿಯಿಂದ ಈ ಒಂದು ಕಾಯಿಲೆ ಇನ್ನೂ ಕಾಂಪ್ಲಿಕೇಟೆಡ್ ಆಗಿ ಬೆಳೆಯೋ ಚಾನ್ಸಸ್ ಇದೆ ಅನ್ನೋದು ಎಷ್ಟೋ ಪೇಷಂಟ್ಸ್ ಅಲ್ಲಿ ನೋಡ್ತಾ ಇದೀವಿ. ಅದರಲ್ಲೂ ಕ್ಲಿನಿಕ್ ಅಲ್ಲಿ ಆಲ್ರೆಡಿ 2 ಸಲ 3 ಸಲ ಆಪರೇಷನ್ ಮಾಡ್ಕೊಂಡು ಮತ್ತೆ ನಮ್ಮ ಹತ್ರ ಬರ್ತಾ ಇರೋದು ನೋಡ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ವೈದ್ಯಶಾಲೆಯಲ್ಲಿ ನಾವು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಮೊದಲನೇ ಹಂತದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ರಕ್ತನಾಳದ ಫಂಕ್ಷನ್ ಯಾವ ರೀತಿ ಸರಿಪಡಿಸಬೇಕು. ಈಗ ರಕ್ತನಾಳದಲ್ಲಿ ವ್ಯಾಲ್ವ್ಸ್ ಗಳ ಹಾಳಾಗ್ತಾ ಇದೆನಾ, ಅಥವಾ ಲೀಫ್ಲೆಟ್ಸ್ ಗಳ ಡ್ಯಾಮೇಜ್ ಆಗ್ತಾ ಇದೆನಾ, ಅಥವಾ ರಕ್ತನಾಳದ ಎಲಾಸ್ಟಿಸಿಟಿ ಕಳ್ಕೊಂಡಿದೆನಾ, ಅದನ್ನ ನಾವು ಯಾವಾಗ ಸರಿಪಡಿಸೋದಕ್ಕೆ ಶುರು ಮಾಡ್ತೀವಿ ಇರೋ ಕಾಯಿಲೆ ಫರ್ದರ್ ಬೆಳಿದೇ ಇರೋ ತರ ನಮ್ಮ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಆ ಕಾಯಿಲೆ ಬೆಳೀತಾ ಇಲ್ಲ, ನಮ್ಮ ಹಿಡಿತದಲ್ಲಿ ಇದೆ, ಫರ್ದರ್ ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂದಾಗ ನೆಕ್ಸ್ಟ್ 2ನೇ ಹಂತದಲ್ಲಿ ಏನ್ ಮಾಡ್ತಾ ಇದ್ದೀವಿ, ಆ ಒಂದು ಕಾಯಿಲೆಯಿಂದ ಆಲ್ರೆಡಿ ಮೇಲ್ಗಡೆ ಏನೆಲ್ಲ ಸಮಸ್ಯೆಗಳಾಗಿದೆ. ಈಗ ನಾನು ಹೇಳ್ತಾ ಇದ್ದೆ ಸಿಂಪ್ಟಮೆಟಿಕಲಿ ಒಂದು ಮೇಲ್ಗಡೆ ಗಾಯ ಆಗೋದಾಗಿರ್ಬೋದು, ಸ್ಕಿನ್ ಕಪ್ಪಗಾಗ್ತಾ ಬರೋದಾಗಿರ್ಬೋದು, ನವೆ ಹುಟ್ಕೊಳ್ಳೋದಾಗಿರ್ಬೋದು, ಅಥವಾ ಕಾಲಲ್ಲಿ ನೋವು ಬರೋದು, ಎಳ್ತಾ ಬರೋದು, ನಿಶಕ್ತಿ ಅನ್ನೋದು, ಇಷ್ಟೆಲ್ಲ ಏನ್ ಸಮಸ್ಯೆಗಳು ಮೇಲ್ಗಡೆ ಕಾಣಿಸ್ಕೊಳ್ತಾ ಇದೆ ಅದನ್ನು ಕೂಡ ಹಂತ ಹಂತವಾಗಿ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಯಾಕಂದ್ರೆ ಯಾವಾಗ ಆ ಒಂದು ರಕ್ತನಾಳದಲ್ಲಿ ಮತ್ತೆ ರಕ್ತ ಸಂಚಾರ ಅನ್ನೋದು ಆಗ್ತಾ ಇದೆ ಅಂದಾಗ, ಆ ಒಂದು ಪಾರ್ಟ್ ಅಲ್ಲಿ ಶುದ್ಧವಾದ ರಕ್ತ ಮತ್ತೆ ರೀಚ್ ಆಗ್ತಾ ಇದೆ ಅಂದಾಗ ಮೇಲ್ಪಟ್ಟಲ್ಲಿ ಏನ್ ಸಮಸ್ಯೆಗಳಿದೆ ಒಂದು 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 ಕ್ಲಿಯರ್ ಮಾಡೋದಕ್ಕೂ ಹೆಲ್ಪ್ ಆಗ್ತಾ ಇದೆ. ಯಾವಾಗ ಸಮಸ್ಯೆಗಳು ಕೂಡ ಕ್ಲಿಯರ್ ಆಗ್ತಾ ಇದೆ, ಕಾರಣ ಕೂಡ ಸರಿ ಹೊಂದುತ್ತಾ ಇದೆ ಅಂದಾಗ ಕೊನೆಯದಾಗಿ ಹೋಗಿರೋ ಆ ಒಂದು ಕಾಯಿಲೆನ ಮತ್ತೆ ಬರದೇ ಇರೋ ತರ ಒಂದಿಷ್ಟು ಪ್ರಿವೆಂಟಿವ್ ಮಾತ್ರೆಗಳನ್ನು ಕೂಡ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದ್ರ ಮೂಲಕ ಆ ಸಮಸ್ಯೆನ ಫ್ಯೂಚರ್ ಅಲ್ಲಿ ಮತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡೋದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ಬೋದು. ಇನ್ನೊಂದು ಕರೆ ಬರ್ತಾ ಇದೆ, ಮಾತಾಡ್ಬಿಡೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಅರುಣ್ ಅಂತ ಮೇಡಮ್, ನಾನು ಭದ್ರಾವತಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಹಾ, ಮಾತಾಡಿ. ಥ್ಯಾಂಕ್ ಯು. ಹಲೋ. ಹಲೋ, ನಮಸ್ಕಾರ. ಸರ್ ನಮಸ್ಕಾರ. ಇದು ಟಿವಿ ಕಾರ್ಯಕ್ರಮ ಬರ್ತಿದ್ದಾರೆ ಅದಲ್ವಾ ಸರ್? ನಿಜವಾಗ್ಲು ಹೇಳಿ, ಏನ್ ಸಮಸ್ಯೆ ಆಗ್ತಿದೆ? ಸರ್ ಅದೇ ಟಿವಿ ತೋರಿಸ್ತಾ ಇದಾರಲ್ಲ ಅದೇ ತರ ಆಗಿದೆ. ನನ್ಗೊಂದು ಎಂಟ್ರಿಂದ 10 ವರ್ಷದಿಂದ ಇದೇ ಸಮಸ್ಯೆ ಇದೆ ಸರ್. ಡಾಕ್ಟರ್ ಭೇಟಿ ಮಾಡಿದ್ದೆ, ಅವರು ಆಪರೇಷನ್ ಕೂಡ ಮಾಡ್ತಿದ್ರು. 2 ವರ್ಷ ಆಯ್ತು ಆಪರೇಷನ್ ಮಾಡಿಸ್ಕೊಂಡು, ಆದ್ರೂ ಸಮಸ್ಯೆ ಹಾಗೆ ಇದೆ ಸರ್. ಕಾಲೆಲ್ಲ ಊದ್ಕೊಂಡಾಗುತ್ತೆ, ತುಂಬಾನೇ ನೋವಿದೆ. ಕಾಲ್ ಬಣ್ಣ ಒಂಥರ ಕಪ್ಪಾದಂಗಾಗಿದೆ, ತುಂಬಾ ಕಡ್ತಾ ಬರುತ್ತೆ ಸರ್ ಯಾವಾಗ್ಲೂ. ಅದು ಇದಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಚರ್ಮ ಸಮಸ್ಯೆನಾ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಕಷ್ಟ ಆಗುತ್ತೆ ಸರ್, ಕಾಲ್ ತುಂಬಾನೇ ಊದ್ಕೊಂಡಿರುತ್ತೆ, ಯಾವಾಗ್ಲೂ ಊಟ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ ಸರ್. ಈಗ ಮತ್ತೆ ಡಾಕ್ಟರ್ ಹತ್ರ ಹೋದ್ರೆ ಮತ್ತೆ ಅವ್ರು ಆಪರೇಷನ್ ಹೇಳ್ತಾರೆ ಅಂತ ಭಯ ಆಗ್ತಾ ಇದೆ. ಯಾಕಂದ್ರೆ 2 ಸಲ ಮಾಡಿಸಿದಾಗ್ಲೂ ಅವ್ರು ಹಂಗೆ ಹೇಳಿದ್ರು, ಮತ್ತೆ ನಿಮ್ಗೆ ಬರೋದಿಲ್ಲ ಮಾಡಿಸ್ಕೊಡಿ ಅಂತ. ಇವಾಗ ನೋಡಿದ್ರೆ ಮತ್ತೆ ಕಡ್ತ ಬೇರೆ ಶುರು ಆಗಿದೆ ನನ್ಗೆ. ಏನು ಅಂತ ಗೊತ್ತಾಗ್ತದೆ ಸರ್. ನಿಮ್ಮ ಹತ್ರ ಏನಾದ್ರು ಇದಕ್ಕೆ ಪರಿಹಾರ ಸಿಗ್ಬೋದಾ ಸರ್?
ಓಕೆ, ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇತ್ತ ಈ ತರ ಸಮಸ್ಯೆ? ಈ ತರ ಸಮಸ್ಯೆ ನಮ್ಮ ಅಜ್ಜವ್ರಿಗೆ ಇತ್ತು ಅಂತ ಹೇಳ್ತಾ ಇದ್ರು, ಅವ್ರಿಗೆ ಕಷ್ಟ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು ಸರ್ ಅಷ್ಟೇ. ಆದ್ರೆ ಅದು ನರಗಳೆಲ್ಲ ಊದ್ಕೊಳ್ತಾ ಇತ್ತು ಅವರಿಗೆ ಅಂತ ನಾನ್ ನೋಡಿದ್ದೆ, ಅವಾಗ ಚಿಕ್ಕವರಿದ್ದಾಗ ನೋಡಿದ್ದೆ. ಆದ್ರೆ ಈ ತರ ಆಗಿದ್ದು ನಂತರ ಆಗಿರೋದು ನೋಡಿಲ್ಲ ಸರ್, ನನ್ನ ಹತ್ರ ನೋಡಿಲ್ಲ. ಓಕೆ, ಈಗ ನಿಮ್ಮ ವಯಸ್ಸೆಷ್ಟು? ಈಗ ಒಂದು 46 ಆಗಿದೆ ಸರ್, 47 ಆಗಿದೆ. ಓಕೆ ಓಕೆ, ಸೊ 46 ವಯಸ್ಸು, ಆಲ್ರೆಡಿ 10 ವರ್ಷ ಆಗಿದೆ ಸಮಸ್ಯೆ ಕಾಣಿಸ್ಕೊಂಡು. ಹೌದು ಸರ್. ಅದ್ರಲ್ಲೂ ಈಗ 2 ಸಲ ಆಪರೇಷನ್ಗೂ ಕೂಡ ಒಳಗಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಜನರಲಿ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅವರು. ಹೌದು, ಈ ಒಂದು ಕಾಯಿಲೆಯಲ್ಲಿ ಆಪರೇಷನ್ ಇಂದ ಕಂಪ್ಲೀಟ್ ಸೊಲ್ಯೂಷನ್ ಸಿಗದೆ ಎಷ್ಟೋ ಜನ ಕ್ಲಿನಿಕಲ್ಲಿ ವಿಸಿಟ್ ಆಗ್ತಾ ಇರೋದು ನೋಡ್ತಾ ಇದೀವಿ. ಸೊ ಮೇನ್ ಆಗಿ ಏನಾಗ್ತಾ ಇದೆ ಈಗ ಸರ್ಜರಿಯಲ್ಲಿ, ಮೇಲ್ಗಡೆ ಏನ್ ಗಂಟುಗಳು ಫಾರ್ಮ್ ಆಗಿರುತ್ತೆ ಆ ಗಂಟುಗಳನ್ನ ತೆಗೆದು ಹಾಕೋದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇದೀವಿ ಸರ್ಜರಿ ಮೂಲಕ. ಇಲ್ಲಿ ಗಂಟುಗಳು ತೆಗೆದು ಹಾಕೋದು ಸೊ ಒಂದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ ಹೊರತಾಗಿ ಗಂಟುಗಳು ಯಾಕೆ ಆಗ್ತಾ ಇದೆ ಈ ಒಂದು ರಕ್ತನಾಳದಲ್ಲಿ ಆ ಕಾರಣ ಅನ್ನೋದು ಏನಿದೆ ಅದನ್ನ ಹಾಗೆ ಬಿಡ್ತಾ ಇದೀವಿ. ಈಗ ಗಂಟುಗಳು ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ರಕ್ತನಾಳದ ಫಂಕ್ಷನ್ ಕರೆಕ್ಟ್ ಆಗಿ ನಡೀತಾ ಇಲ್ಲ, ಹಾಗಾಗಿ ಒಂದು ಗಂಟುಗಳ ಫಾರ್ಮೇಶನ್ ಆಗ್ತಾ ಇದೆ ಅಂದಾಗ ಸೊ ಆ ಒಂದು ಕಾರಣನ ನಾವು ಹಾಗೆ ಬಿಟ್ಬಿಟ್ಟು ಮೇಲ್ಗಡೆ ಆ ಒಂದು ಸರ್ಜರಿ ಮೊರೆ ಹೋದಾಗ ಏನಾಗ್ತಾ ಇದೆ, ಒಂದು 6 ತಿಂಗಳನೋ ವರ್ಷನೋ ಸ್ವಲ್ಪ ಆರಾಮ ಆಗ್ತಾ ಇದೆ ತರ ಕಾಣಿಸಕ್ ಶುರು ಆಗೋದು. ಸೊ ಅದಾದ್ಮೇಲೆ ಮತ್ತೆ ಸಮಸ್ಯೆ ಅನ್ನೋದು ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಯಾವಾಗ ಈ ಒಂದು ರಕ್ತನಾಳದ ನಾವು ಸರ್ಜರಿ ಮೂಲಕ ತೆಗೆದು ಹಾಕ್ತಾ ಇದೀವಿ ಅಂದಾಗ ಸೊ ಇನ್ನೂ ಕಾಯಿಲೆ ಅನ್ನೋದು ಕಾಂಪ್ಲಿಕೇಟ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಆ ಒಂದು ಯಾವಾಗ ಕಾಂಪ್ಲಿಕೇಶನ್ಸ್ ಅನ್ನೋದು ಎದುರ್ಸಕ್ ಶುರು ಮಾಡ್ತೀವಿ, ಮೇಲ್ಗಡೆ ಸ್ಲೋ ಆಗಿ ನೀವು ಹೇಳ್ತಾ ಇರೋ ಪ್ರಕಾರ ಸ್ಕಿನ್ ಅನ್ನೋದು ಕಪ್ಪಗಾಗಕ್ ಶುರು ಆಗೋದು. ಯಾಕಂದ್ರೆ ಆ ಒಂದು ಜಾಗದಲ್ಲಿ ಎಷ್ಟರ ಮಟ್ಟಿಗೆ ರಕ್ತ ಸಂಚಾರ ಅನ್ನೋದು ಆಗ್ಬೇಕು, ಆ ರಕ್ತ ಸಂಚಾರನೇ ಆ ಜಾಗದಲ್ಲಿ ಆಗ್ತಾ ಇಲ್ಲ ಅಂದಾಗ ಸೊ ಮೇಲ್ಪಟ್ಟಲ್ಲಂತೂ ಈ ಒಂದು ನೋವು ಕಾಣಿಸ್ಕೊಳಕ್ ಶುರು ಆಗ್ಬಿಡುತ್ತೆ, ನಮ್ಗೆ ಭಾರ ಅನ್ಸಕ್ ಶುರು ಆಗೋದು. ಎಲ್ಲೆಲ್ಲಿ ಸ್ಕಿನ್ ಅದು ಕಪ್ಪಗಾಗ್ತಾ ಇದೆ ಆ ಒಂದು ಜಾಗದಲ್ಲಿ ತುಂಬಾನೇ ನವೆ ಅನ್ನೋದು ಅಥವಾ ತುರುಕಿ ಅಂತ ಏನ್ ಹೇಳ್ತೀವಿ ಜಾಸ್ತಿನೇ ಆಗಕ್ ಶುರು ಆಗ್ಬಿಡುತ್ತೆ. ಹಾಗಾಗಿ ಏನ್ ಟೆನ್ಷನ್ ಮಾಡ್ಕೋಬೇಡಿ, ಒಂದ್ಸಲ ನಮ್ಮ ವೈದ್ಯಶಾಲೆಗೆ ಬಂದು ಭೇಟಿಯಾಗಿ ಸೊ ಕಾಯಿಲೆನ ಕರೆಕ್ಟ್ ಆಗಿ ಎಕ್ಸಾಮಿನೇಷನ್ ಮೂಲಕ ಯಾವೊಂದು ಹಂತದಲ್ಲಿದೆ ಅಂತ ತಿಳ್ಕೊಂಡ್ಬಿಟ್ಟು ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿ. ನಮಸ್ಕಾರ. ನಮಸ್ಕಾರ ಸರ್, ಅಂದ್ರೆ ಇದು ಬರ್ಬೋದಲ್ಲ ಸರ್ ನಿಮ್ ಕ್ಲಿನಿಕ್ಗೆ? ಶೋರ್ ಅಪ್ಪ, ಬಂದು ಭೇಟಿಯಾಗಿ, ತೊಂದರೆ ಇಲ್ಲ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅರುಣ್ ಅವರೇ, ಕಾಲ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ಸಾಧಾರಣ ನೋಟಕ್ಕೆ ಬಹಳ ಸಾಮಾನ್ಯವಾದ ಕಾಯಿಲೆಯಾಗಿ ಕಂಡ್ರೂ ಕೂಡ ಅದು ತುಂಬಾ ಕಾಂಪ್ಲಿಕೇಶನ್ಸ್ಗೆ ಎಡೆ ಮಾಡಿಕೊಡುತ್ತೆ. ಹಾಗೆ ಅದನ್ನ ಮ್ಯಾನೇಜ್ ಮಾಡುವ ಲೆವೆಲ್ಗಳು ಕೂಡ ಒಂದೊಂದ್ಸಲ ಒಬ್ಬೊಬ್ಬರಿಂದ ಒಂದೊಂದು ಅಟೆಂಪ್ಟ್ಗಳು ನಡೀತಾ ಹೋಗುತ್ತೆ. ಇದು ಎರಡರ ಬ್ಯಾಲೆನ್ಸ್ ಹೇಗಾಗುತ್ತೆ, ಈ ಕಾಂಪ್ಲಿಕೇಶನ್ ಮ್ಯಾನೇಜ್ಮೆಂಟ್? ಎಸ್ಪೆಷಲಿ ಹೋಮಿಯೋಪತಿಲಿ ನಾವು ಹೇಳ್ತಾ ಇರ್ತೀವಿ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ. ಅಂದ್ರೆ ಅವರ ಇಂಡಿವಿಜುವಲ್ ಪರ್ಸನ್ಗೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ, ಆ ರೀತಿ ಒಂದು ಮೆಡಿಸಿನ್ಸ್ ಅನ್ನೋದು ಕೊಟ್ಟಾಗ ಅವರ ದೇಹ ಅನ್ನೋದು ಯಾವ ರೀತಿ ರೆಸ್ಪಾಂಡ್ ಆಗ್ತಾ ಇದೆ ಅದನ್ನ ತಿಳ್ಕೊಂಡ್ಬಿಟ್ಟು ಅದ್ರ ಮೂಲಕ ಟ್ರೀಟ್ಮೆಂಟ್ ಅನ್ನೋದು ನಾವು ಕಂಟಿನ್ಯೂಟಿಯಲ್ಲಿ ಇಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾವ ರೀತಿ ಒಂದು ಆಹಾರ ಪದ್ಧತಿ ಅನ್ನೋದು ಈ ಕಾಯಿಲೆಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ಗೈಡ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಒಂದು ಫೈಬರ್ ಕಂಟೆಂಟ್ ಇರೋ ಫುಡ್ ಜಾಸ್ತಿ ತಗೊಳ್ಳೋದ್ರ ಜೊತೆಗೆ ಉಪ್ಪಿನ ಅಂಶ ಇರೋ ಫುಡ್ ಗಳನ್ನ ಆದಷ್ಟು ಕಮ್ಮಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. BP ಯಲ್ಲಿ ಹೇಳ್ತಾ ಇದ್ದೀವಿ, ಬ್ಲಡ್ ಪ್ರೆಷರ್ ಇದೆನಾ, ಉಪ್ಪಿನಂಶ ಕಮ್ಮಿ ಮಾಡ್ಕೊಳ್ಳಿ. BP ಇನ್ ದ ಸೆನ್ಸ್ ಈಗ ಬ್ಲಡ್ ಪ್ರೆಷರ್, ಅಲ್ಲೂ ಕೂಡ ರಕ್ತಸ್ರಾವದಲ್ಲಿ ಒತ್ತಡ ಇದೆ. ಅದೇ ತರ ವೆರಿಕೋಸ್ ವೇನ್ಸ್ ಅಲ್ಲೂ ಕೂಡ ರಕ್ತನಾಳದ ಒತ್ತಡ ಇದೆ, ಅಲ್ಲೂ ಕೂಡ ಆದಷ್ಟು ಉಪ್ಪಿನಂಶ ಕಮ್ಮಿ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲಾ ಮ್ಯಾನೇಜ್ಮೆಂಟ್ ಪ್ಲಸ್ ಟ್ರೀಟ್ಮೆಂಟ್ ಅನ್ನೋದು ಪಡಿತಾ ಬಂದಲ್ಲಿ ಆಪರೇಷನ್ ಅನ್ನೋದು ಇಲ್ಲದೆ ಮೆಡಿಸಿನ್ಸ್ ನ ಮೂಲಕನೇ ಈ ಕಾಯಿಲೆನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಇದರಿಂದ ಆಗುವ ಪರಿಣಾಮಗಳು ಏನೇನಿದೆ, ಏನೆಲ್ಲ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾ ಇದ್ದಾರೆ, ಅದರಿಂದ ದೂರ ಇರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇದೆ ಅಂತ ತಿಳಿಸ್ಬೋದು. ವೆರಿಕೋಸ್ ವೇನ್ಸ್ ಈ ಸಮಸ್ಯೆಯ ಬಗ್ಗೆ ಇಷ್ಟು ಹೊತ್ತು ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಡಾಕ್ಟರ್ ಪ್ರಶಾಂತ್ ಅಲಗೂಡ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತಿನ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಶಾಂತ್ ಅಲಗೂಡ್ ಅವರು ವೆರಿಕೋಸ್ ವೇನ್ಸ್ ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಮಗೆಲ್ರಿಗೂ ಕೂಡ ಅದು ಸೂಕ್ತವಾದ ಪರಿಹಾರವನ್ನ ಸೂಚಿಸಿದೆ ಅಂತ ಹೇಳಿ ನಂಬ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡೋಣ. ಬಾಯ್ ಬಾಯ್.